ಒಬ್ಬ ವ್ಯಕ್ತಿ ಬರೀ ಆಕ್ಸಿಜನ್ ನ ತರೋದಕ್ಕೆ ಅಂತ ಟೈಮ್ ಟ್ರಾವೆಲ್ ಮಾಡಿ 400 ವರ್ಷಗಳ ಕಾಲ ಮುಂದಕ್ಕೆ ಬಂದ್ರೆ ಹೇಗಿರುತ್ತೆ ನೀವು ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಇವತ್ತು ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇನೆ. ಈಗ ಭೂಮಿಲಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರನ್ನ ಕಾಪಾಡೋದಕ್ಕೆ, ಅವರ ಜೀವನ ಉಳಿಸೋದಕ್ಕೆ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಅನ್ನ ಮಾಡಿ 400 ವರ್ಷಗಳ ಕಾಲ ಮುಂದಕ್ಕೆ ಬರ್ತಾನೆ. ಆದ್ರೆ ಅವನು ಫ್ಯೂಚರ್ ಗೆ ಬಂದ್ಮೇಲೆ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಘಟನೆಗಳೆಲ್ಲ ನಡೆಯೋದಕ್ಕೆ ಶುರು ಆಗ್ತವೆ. ಅವನು ಆಕ್ಸಿಜನ್ ನ ತಗೊಂಡ್ ಬಂದು ಎಲ್ಲರನ್ನ ಉಳಿಸಿದ್ನ. ಅವನ ಜೀವನ ಮುಂದೆ ಏನಾಯ್ತು, ಅವನನ್ನ ನಂಬ್ಕೊಂಡಿರೋರೆಲ್ಲ ಏನಾದ್ರು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು 2067 ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ 2067ನೇ ಇಸ್ವಿಯ ಭೂಮಿಯನ್ನ ತೋರಿಸ್ತಾರೆ. ಅತಿಯಾಗಿ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಯೂಸ್ ಮಾಡಿದ್ರಿಂದ ಭೂಮಿಯ ತುಂಬಾ ಪೊಲ್ಯೂಷನ್ ಆಗಿ ಮನುಷ್ಯರಿಗೆ ಉಸಿರಾಡೋದಕ್ಕೂ ಕೂಡ ಗಾಳಿ ಸಿಗ್ತಿರ್ಲಿಲ್ಲ. ಇದರಿಂದ ಭೂಮಿಲಿ ಮನುಷ್ಯರು ತುಂಬಾ ವೇಗವಾಗಿ ಸತ್ತೋದ್ರು. ಆದ್ರೆ ಆಸ್ಟ್ರೇಲಿಯಾದ ಜನರು ಮಾತ್ರ ಆರ್ಟಿಫಿಷಿಯಲ್ ಗಾಳಿಯನ್ನ ತಯಾರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗೋಗ್ತಾರೆ. ಈ ಗಾಳಿಯನ್ನ ತಯಾರಿಸ್ತಿರೋದು ಕ್ರಾನಿಕಲ್ ಅನ್ನೋ ಒಂದು ಕಂಪನಿಯವರು. ಈ ಆರ್ಟಿಫಿಷಿಯಲ್ ಗಾಳಿ ತುಂಬಾನೇ ಕಾಸ್ಟ್ಲಿ. ಅಷ್ಟೇ ಅಲ್ಲ, ಈ ಆರ್ಟಿಫಿಷಿಯಲ್ ಗಾಳಿಯಿಂದ ಮನುಷ್ಯರಿಗೆ ಸಿಕ್ನೆಸ್ ಅನ್ನೋ ಒಂದು ಕಾಯಿಲೆ ಕೂಡ ಬರ್ತಿದೆ. ಆದ್ರೆ ಕಾಯಿಲೆಗೆ ಇನ್ನೂ ಕೂಡ ಇವರಿಗೆ ಔಷಧಿ ಸಿಕ್ಕಿರೋದಿಲ್ಲ. ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಇಬ್ರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ತಾರೆ. ಇವನ ಹೆಸರು ಈತನ್ ವೈಟ್ ಅಂತ, ಹಾಗೆ ಇವನ ಹೆಸರು ಡ್ಯೂಕ್. ಈತನ್ ಚಿಕ್ಕವನಿದ್ದಾಗಿಂದನು ಡ್ಯೂಕ್ ಇವನನ್ನ ಸಾಕಿ ಬೆಳೆಸಿರ್ತಾನೆ. ಈಗ ಇವರಿಬ್ರು ಸೇರಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ರಿಪೇರಿ ಮಾಡ್ತಿರ್ತಾರೆ. ಈ ಸಂಪೂರ್ಣ ಸಿಟಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋದೇ ಇದರಿಂದ. ನಂತರ ಈತನ್ ಕೆಲಸನೆಲ್ಲ ಮುಗಿಸಿ ಸೀದಾ ಮನೆಗ್ ಬರ್ತಾನೆ. ಇಲ್ಲಿ ನಮ್ಗೆ ಈತನ ಹೆಂಡತಿ ಕ್ಸಾಂತೆ ಪರಿಚಯ ಆಗ್ತಾಳೆ. ಆರ್ಟಿಫಿಷಿಯಲ್ ಗಾಳಿಯಿಂದ ಕ್ಸಾಂತೆಗೂ ಕೂಡ ಸಿಕ್ನೆಸ್ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಇದರಿಂದ ಈತನ ಹಗಲು ರಾತ್ರಿ ಅನ್ನೋದನ್ನ ನೋಡದೆ ಕಷ್ಟಪಟ್ಟು ದುಡ್ಡನ್ನ ದುಡಿತಿರ್ತಾನೆ, ಹೇಗಾದ್ರೂ ಮಾಡಿ ಕ್ಸಾಂತನ ಉಳಿಸ್ಕೋಬೇಕು ಅಂತ. ಆದ್ರೆ ಆ ಕಾಯಿಲೆಗೆ ಇನ್ನೂ ಕೂಡ ಮೆಡಿಸನ್ ಕಂಡುಹಿಡಿದಿರೋದಿಲ್ಲ. ಬರೀ ಆ ಕಾಯಿಲೆಯ ಎಫೆಕ್ಟ್ ಅನ್ನ ಕಮ್ಮಿ ಮಾಡಬಹುದು ಅಷ್ಟೇನೆ. ಹೀಗೆ ಒಂದು ದಿನ ಈತನ್ ಹಾಗೆ ಡ್ಯೂಕ್ ಕೆಲಸನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ರಾನಿಕಲ್ ಕಂಪನಿಯ ಇಬ್ರು ವ್ಯಕ್ತಿಗಳು ಬಂದು ಅವರಿಗೆ ಹೇಳ್ತಾರೆ, ನಮ್ಮ ಹೆಡ್ ಆಫೀಸರ್ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ. ಅದಕ್ಕೆ ಸರಿ ಅಂತ ಹೇಳಿ ಇವರಿಬ್ರು ಕೂಡ ಅವರ ಜೊತೆ ಹೋಗ್ತಾರೆ. ಇವರಿಬ್ರನ್ನ ಅವರು ಕ್ರಾನಿಕಲ್ ಕಂಪನಿಯ ಒಳಗಡೆ ಕರ್ಕೊಂಡು ಬರ್ತಾರೆ. ಹೀಗೆ ಇವರಿಬ್ರನ್ನ ಒಂದು ರೂಮ್ ಗೆ ಕಳಿಸಿದಾಗ ಅಲ್ಲಿ ಕ್ರಾನಿಕಲ್ ಕಂಪನಿಯ ಹೆಡ್ ರೆಜಿನಾ ಇರ್ತಾಳೆ. ರೆಜಿನಾ ಇವರನ್ನ ಕುಂತ್ಕೊಳ್ಳೋದಕ್ಕೆ ಹೇಳಿ ನಂತರ ಈತನಿಗೆ ಹೇಳ್ತಾಳೆ, ಆರ್ಟಿಫಿಷಿಯಲ್ ಗಾಳಿಯಿಂದ ಸಿಕ್ನೆಸ್ ಅನ್ನೋ ಆ ಕಾಯಿಲೆ ಬೆಳಿತಾನೆ ಹೋಗ್ತಿದೆ. ಹೀಗೆ ಆದ್ರೆ ಇನ್ನು ಕೆಲವು ತಿಂಗಳಲ್ಲೇ ಮನುಷ್ಯರ ಸಂತತಿನೇ ಭೂಮಿಯಿಂದ ಸರ್ವ ನಾಶ ಆಗೋಗುತ್ತೆ. ಈಗ ಮನುಷ್ಯರನ್ನ ಕಾಪಾಡಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ದಾರಿ ಇದೆ ಅಂತ ಹೇಳಿ ಇವರಿಬ್ರನ್ನ ಕರ್ಕೊಂಡು ಒಂದು ಲ್ಯಾಬ್ ನ ಒಳಗಡೆ ಬರ್ತಾಳೆ. ಆ ಲ್ಯಾಬ್ ನ ಒಳಗಡೆ ಇರುವಂತ ವಸ್ತು ನೋಡಿ ಈತನ್ ಹಾಗೂ ಡ್ಯೂಕ್ ಕಣ್ಣನ್ನ ಬಿಟ್ಟಂಗೆ ಬಿಟ್ಕೊಂಡು ನೋಡ್ತಿರ್ತಾರೆ. ನಂತರ ರೆಜಿನಾ ಈತನ್ಗೆ ಹೇಳ್ತಾಳೆ, ಈತನ್ ನಿನ್ಗೆ ಗೊತ್ತಿರ್ಬೋದು 20 ವರ್ಷಗಳ ಹಿಂದೆ ನಿನ್ನ ತಂದೆ ಸೈಂಟಿಸ್ಟ್ ಆಗಿ ಇದೇ ಕಂಪನಿಲಿ ಕೆಲಸ ಮಾಡ್ತಿದ್ದು. ಈ ಮಿಷಿನ್ ಅನ್ನು ಕೂಡ ನಿನ್ನ ತಂದೆನೆ ಕಂಡುಹಿಡಿದಿರೋದು. ಈ ಮಿಷಿನ್ ಬೇರೆ ಏನು ಅಲ್ಲ, ಇದೊಂದು ಟೈಮ್ ಮಷಿನ್. ಈ ಮಿಷಿನ್ ಅನ್ನ ನಾವು ಟೆಸ್ಟ್ ಮಾಡೋದಕ್ಕೆ ಒಂದಷ್ಟು ರೇಡಿಯೋ ವೇವ್ಸ್ ಗಳನ್ನ ಫ್ಯೂಚರ್ ಗೆ ಕಳಿಸಿದಾಗ 2474ರಿಂದ ನಮ್ಗೆ ಒಂದು ಮೆಸೇಜ್ ಸಿಕ್ತು. ಅಂದ್ರೆ ಇಲ್ಲಿಂದ 400 ವರ್ಷದ ಮುಂದಿನ ಫ್ಯೂಚರ್ ನ ಜನರಿಂದ ಅಂತ ಅಂದಾಗ ಈತನ್ ಅವರನ್ನ ಕೇಳ್ತಾನೆ, ಆ ಮೆಸೇಜ್ ನಲ್ಲಿ ಏನಿತ್ತು ಅಂತ. ಆ ಮೆಸೇಜ್ ನ ಬಗ್ಗೆ ಇವನಿಗೆ ಹೇಳಿದ್ರೆ ಇವನು ನಂಬೋದಿಲ್ಲ ಅಂತ ಆ ಮೆಸೇಜ್ ನ ಇವನಿಗೆ ತೋರಿಸ್ತಾರೆ. ಆ ಮೆಸೇಜ್ ನಲ್ಲಿ ಇರುತ್ತೆ, ಸೆಂಡ್ ಈತನ್ ವೈಟ್ ಅಂತ. ಇದನ್ನ ನೋಡಿ ಈತನ್ಗಂತೂ ಏನು ಕೂಡ ಅರ್ಥನೇ ಆಗುದಿಲ್ಲ. ಫ್ಯೂಚರ್ ನಲ್ಲಿರುವಂತ ಜನರಿಗೆ ನನ್ ಬಗ್ಗೆ ಹೇಗ್ ಗೊತ್ತು, ನನ್ನನ್ನ ಯಾಕೆ ಕಳ್ಸಿ ಅಂತ ಹೇಳ್ತಿದ್ದಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ರೆಜಿನಾ ಹಾಗೂ ಅವಳ ಟೀಮ್ ನವರು ಈತನ್ನ ಫ್ಯೂಚರ್ ಗೆ ಕಳ್ಸೋದಕ್ಕೆ ಒಂದು ಕಾರಣ ಕೂಡ ಇದೆ. ಆ ಕಾರಣ ಏನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ರೆಜಿನಾ ಅವನಿಗೆ ಹೇಳ್ತಾಳೆ, ಭೂಮಿಲಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರ ಜೀವನನ ಕಾಪಾಡುವಂತದ್ದು ನಿನ್ನ ಕೈಲಿದೆ. ಯಾಕೆ ಅಂತಂದ್ರೆ ಫ್ಯೂಚರ್ ನಲ್ಲಿರುವಂತ ಜನರಿಗೆ ಸಿಕ್ನೆಸ್ ಕಾಯಿಲೆಗೆ ಮೆಡಿಸನ್ ಸಿಕ್ಕಿರ್ಬೋದು. ಆದ್ರಿಂದ ಅವರು ಇನ್ನೂ ಕೂಡ 400 ವರ್ಷಗಳವರೆಗೆ ಬದುಕಿರೋದು. ಇಲ್ಲಾಂತಂದ್ರೆ ಈಗ ಭೂಮಿ ಇರುವಂತ ಸ್ಥಿತಿ ನೋಡಿದ್ರೆ ಎಲ್ರು ಒಂದು 4-5 ತಿಂಗಳಲ್ಲೇ ಸತ್ತೋಗ್ಬೇಕಾಗಿತ್ತು. ಯಾರು ಗೊತ್ತು, ಅವರು ಮತ್ತೆ ಭೂಮಿಲಿ ನಿಜವಾದ ಗಾಳಿ ಹುಟ್ಟೋ ಹಾಗೆ ಮಾಡಿರ್ಬೋದು ಅಂತ. ಆದ್ರೆ ಯಾರು ಏನೇ ಹೇಳಿದ್ರು ಈತನ್ ಮಾತ್ರ ಕೆಲ್ಸಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇವನ ಹೆಂಡತಿನ ತುಂಬಾನೇ ಪ್ರೀತಿ ಮಾಡ್ತಾನೆ. ಅವಳಿರುವಂತ ಸ್ಥಿತಿಲಿ ಅವಳನ್ನ ಈಗ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ. ನಂತರ ಈತನ್ ಹಾಗೂ ಡ್ಯೂಕ್ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಡ್ಯೂಕ್ ಅವನಿಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ನಾವು ಯಾವಾಗ ನಮ್ಗೋಸ್ಕರ ಬಿಟ್ಟು ನಮ್ಮ ಜನರಿಗೋಸ್ಕರ ಹೋರಾಡ್ತೀವೋ
ಅವಾಗ್ಲೇ ಎಲ್ರು ನಮ್ಮನ್ನ ನೆನಪಲ್ಲಿ ಇಟ್ಕೊಳ್ಳೋದು. ಅಷ್ಟೇ ಅಲ್ಲ, ನೀನೇನಾದ್ರೂ ಫ್ಯೂಚರ್ ಗೆ ಹೋಗಿ ಅಲ್ಲಿಂದ ಮೆಡಿಸನ್ ಅಂತಂದ್ರೆ ನಿನ್ ಹೆಂಡತಿ ಎಕ್ಸಾಮ್ ತೆಗಿರೋಂತ ಕಾಯಿಲೆನೂ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಆದ್ರೆ ಇದಕ್ಕೆ ಈತನ ಮನ್ಸ್ ಮಾತ್ರ ಒಪ್ತಿರೋದಿಲ್ಲ. ಯಾಕೆಂತಂದ್ರೆ ಇವನ ತಂದೆ ತರ ಆಗೋದಕ್ಕೆ ಇಷ್ಟ ಪಡೋದಿಲ್ಲ. ಹೌದು, ಇವನ ತಂದೆನೂ ಕೂಡ ಇವನನ್ನ ಹಾಗೆ ಇವನ ತಾಯಿನ ಬಿಟ್ಟು ಹೊರಟೋಗಿರ್ತಾನೆ. ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈತನ್ ವೈಟ್ ನ 8ನೇ ವರ್ಷದ ಬರ್ತ್ಡೇ ನಡೀತಿರುತ್ತೆ. ಆದ್ರೆ ಅವನ ತಂದೆ ರಿಚರ್ಡ್ ವೈಟ್ ಕೆಲಸನೆಲ್ಲ ಮುಗಿಸಿ ಮನೆಗ್ ಬರೋಷ್ಟ್ರಲ್ಲಿ ತುಂಬಾನೇ ಲೇಟ್ ಆಗೋಗಿರುತ್ತೆ. ಇದರಿಂದ ಈತನ್ ಅವನ ತಂದೆ ಮೇಲೆ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ಅವನ ತಂದೆ ಅವನಿಗೆ ಸಮಾಧಾನ ಮಾಡಿ ಅವನಿಗೊಂದು ಗಿಫ್ಟ್ ಅನ್ನ ತೋರಿಸಿ ಹೇಳ್ತಾನೆ, ಇದ್ರ ಒಳಗಡೆ ಇರುವಂತದ್ದು ನಿನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತ ಗಿಫ್ಟ್. ನೀನು ಯಾವ ಕೆಲ್ಸಕ್ಕೋಸ್ಕರ ಹುಟ್ಟಿದ್ಯೋ ಆ ಕೆಲ್ಸನ ಕಂಪ್ಲೀಟ್ ಮಾಡೋದಕ್ಕೆ ಈ ಗಿಫ್ಟ್ ನಿನ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಆ ಗಿಫ್ಟ್ ಬಾಕ್ಸ್ ನ ಒಳಗಡೆ ಕೈ ಹಾಕೋದಕ್ಕೆ ಹೇಳ್ತಾನೆ. ಈತನ ಅದ್ರೊಳಗಡೆ ಕೈ ಹಾಕ್ತಿದ್ದಂಗೆನೆ ಅವನ ಕೈಗೆ ಒಂದು ಬ್ಯಾಂಡ್ ಬಂದು ಫಿಕ್ಸ್ ಆಗ್ಬಿಡುತ್ತೆ. ಇವನ ಕೈಯಲ್ಲಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಅವನ ಕೈಯಿಂದ ಅದು ಬೇರೆನೆ ಆಗ್ತಿರೋದಿಲ್ಲ. ಆಗ ಅವನ ತಂದೆ ಅವನಿಗೆ ಹೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು ಈತನ್, ಆ ಬ್ಯಾಂಡ್ ನಿನ್ನ ಕೈಯಿಂದ ಬೇರೆ ಆಗೋದಿಲ್ಲ ಅಂತ ಹೇಳಿ ಈತನ್ನ ಹಾಗೆ ಅವನ ತಾಯಿಯನ್ನ ಅವನ ತಂದೆ ಬಿಟ್ಟು ಓಡೊಂಟೋಗ್ತಾನೆ. ಈತನ ತಂದೆ ರಿಚರ್ಡ್ ಯಾಕೆ ಹೀಗೆಲ್ಲ ಮಾಡ್ದ ಅಂತ ಈತನ್ಗಾಗ್ಲಿ ಹಾಗೆ ಅವನ ತಾಯಿಗಾಗ್ಲಿ ಒಂದ್ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ. ಇಲ್ಲಿಂದ ಸೀನ್ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಹೀಗೆ ಯೋಚನೆ ಮಾಡ್ಕೊಂಡೆ ಈತನ್ ಮನೆಗ್ ಬರ್ತಾನೆ. ಈ ವಿಷಯ ಗ್ಜಾಂತೆಗೆ ಗೊತ್ತಾದ್ಮೇಲೆ ಗ್ಜಾಂತೆನೂ ಕೂಡ ಇವನಿಗೆ ಹೇಳ್ತಾಳೆ, ಈಗ ನಿನ್ನಿಂದ ಎಲ್ಲಾರ್ಗು ಮತ್ತೆ ಬದುಕಿ ಬಾಳೋಂತ ಅವಕಾಶ ಸಿಗ್ತಿದೆ. ಈಗ ಪ್ರಪಂಚದ ಮುಂದಿನ ಭವಿಷ್ಯ ನಿನ್ನ ಕೈಲಿ ಇದೆ, ಹೋಗು ಕೆಲ್ಸನ ಮಾಡು ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗ್ಜಾಂತೆಗೂ ಕೂಡ ಈತನಿ ಕೆಲಸ ಮಾಡೋದು ಇಷ್ಟ ಇಲ್ಲ. ಆದ್ರೆ ಈಗ ಇದನ್ನ ಬಿಟ್ಟು ಇವ್ರಿಗೆ ಬೇರೆ ದಾರಿ ಕೂಡ ಇರೋದಿಲ್ಲ. ನಂತರ ಈತನು ಹೊರಗಡೆ ಬಂದು ಅವನ ತಂದೆ ಅವನ ಕೈಗೆ ಹಾಕಿರೋಂತ ಬ್ಯಾಂಡ್ ಅನ್ನ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಯಾಕೆ ಅಂತಂದ್ರೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಈ ಬ್ಯಾಂಡ್ ಕೂಡ ಕಾರಣನೇ. ಅದು ಹೇಗೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆ ಬ್ಯಾಂಡ್ ಕೈಯಿಂದ ಬೇರೆನೆ ಆಗೋದಿಲ್ಲ. ಆದ್ರಿಂದ ಈತನ್ ಕೂಡ ಸುಮ್ನಾಗ್ತಾನೆ. ನಂತರ ಇವನು ಮನೆಗ್ ಬಂದು ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾನೆ, ಗ್ಜಾಂತೆ ಪ್ರಾಣನ ಕಾಪಾಡೋದಕ್ಕಾದ್ರೂ ಟೈಮ್ ಟ್ರಾವೆಲ್ ಮಾಡ್ಲೇಬೇಕು ಅಂತ. ಆದ್ರಿಂದ ಒಂದು ಮೆಟಲ್ ಪ್ಲೇಟ್ ನಲ್ಲಿ ನಾನು ಮತ್ತೆ ನಿನ್ಗೋಸ್ಕರ ಬಂದೇ ಬರ್ತೀನಿ ಅಂತ ಬರ್ದಿಟ್ಟು ಹೋಗ್ತಾನೆ. ಈ ಕಡೆ ಗ್ಜಾಂತೆ ಕೂಡ ಅವನನ್ನ ಕಳ್ಸ್ಕೊಡೋದಕ್ಕೆ ತುಂಬಾನೇ ಅಳ್ತಿರ್ತಾಳೆ. ಆದ್ರೆ ಅವನ್ ಮುಂದೆ ತೋರ್ಸ್ಕೊಳ್ಳೋದಿಲ್ಲ. ಈತನ್ ನಂತರ ರೆಜಿನಾ ಲ್ಯಾಬ್ ಗೆ ಬಂದಾಗ ರೆಜಿನಾ ಹೇಳ್ತಾಳೆ, ನಿನ್ನನ್ನ ಇಲ್ಲಿಂದ ಟೈಮ್ ಟ್ರಾವೆಲ್ ಮಾಡಿ 400 ವರ್ಷಗಳ ಮುಂದಕ್ಕೇನೋ ಕಳಿಸ್ಬಿಡ್ತೀವಿ. ಆದ್ರೆ ಅಲ್ಲಿಂದ ನಿನ್ನನ್ನ ವಾಪಸ್ ಹೇಗೆ ಕರ್ಸ್ಕೊಳ್ಳೋದು ಅಂತ ನಮ್ಗೆ ಗೊತ್ತಿಲ್ಲ. ನೀನ್ ಅಲ್ಲಿಂದ ವಾಪಸ್ ಬರೋದಕ್ಕೆ ಫ್ಯೂಚರ್ ನಲ್ಲಿರುವಂತ ಜನರ ನಿನ್ಗೆ ಸಹಾಯ ಮಾಡ್ತಾರೆ ಅಂತ. ಸರಿ ಅಂತ ಹೇಳಿ ಈತನ್ ಕೂಡ ಒಂದು ಟೈಮ್ ಟ್ರಾವೆಲ್ ಸೂಟ್ ಅನ್ನ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗಿ ನಿಂತ್ಕೋತಾನೆ. ಆಗ ಒಬ್ರು ಸೈಂಟಿಸ್ಟ್ ಅವನಿಗೆ ಆರ್ಚಿ ಅನ್ನೋ ಒಂದು ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಅನ್ನ ಕೊಡ್ತಾರೆ. ನೀನು ಅಲ್ಲಿ ಸರ್ವೈವ್ ಆಗೋದಕ್ಕೆ ಇದು ನಿನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಡ್ಯೂ ಕೂಡ ಅವನ ಹತ್ರ ಬಂದು ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತಾನೆ. ನಂತರ ಟೈಮ್ ಮಷೀನ್ ಅನ್ನ ಆನ್ ಮಾಡ್ತಿದ್ದಂಗೆನೆ ಈತನ್ ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಫ್ಯೂಚರ್ ಗೆ ಬಂದು ತಲುಪ್ತಾನೆ. ಆದ್ರೆ ಅವನು ಆಕಾಶದಿಂದ ಕೆಳಗಡೆ ಬೀಳೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವನ್ಗೆ ಪ್ರಜ್ಞೆ ತಪ್ಪಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಪ್ರಜ್ಞೆ ಬಂದಾಗ ಇವನ ಸೂಟ್ಗೆ ಬೆಂಕಿ ಹತ್ಕೊಂಡಿರುತ್ತೆ. ಆದ್ರಿಂದ ಇವನು ಆ ಸೂಟ್ ಅನ್ನ ಬಿಚ್ಚಾಕ್ದಾಗ ಒಂದು ದೊಡ್ಡ ಬ್ಲಾಸ್ಟ್ ನ ಜೊತೆ ಆ ಸೂಟ್ ನಾಶ ಆಗೋಗುತ್ತೆ. ಈಗ ಈತನ್ ಬಂದು ಲ್ಯಾಂಡ್ ಆಗಿರೋದು 2474ನೇ ಇಸ್ವಿಗೆ, ಅಂದ್ರೆ 2067ರಿಂದ 400 ವರ್ಷಗಳ ಮುಂದಕ್ಕೆ. ಸೂಟ್ ಈಗ ನಾಶ ಆಗಿರೋದ್ರಿಂದ ಅಲ್ಲಿ ಪ್ರೆಸೆಂಟ್ ನಲ್ಲಿರುವಂತ ಜನರಿಂದ ಇವನ ಕನೆಕ್ಷನ್ ಕಟ್ ಆಗೋಗಿರುತ್ತೆ. ಹೀಗೆ ಇವನು ಎದುರುಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗಮನಿಸ್ತಾನೆ, ಇವನು ಯಾವುದೇ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕ್ತೆ ತುಂಬಾ ಆರಾಮಾಗಿ ಉಸಿರಾಡ್ತಿರ್ತಾನೆ. ಇವನು ಮೊದ್ಲು ಇದ್ದಂತ ಕಾಲದಲ್ಲಿ ಅಂದ್ರೆ 2067ರಲ್ಲಿ ಪ್ರಕೃತಿ ಅನ್ನೋದೇ ಇರ್ಲಿಲ್ಲ. 400 ವರ್ಷಗಳ ನಂತರ ಪ್ರಪಂಚ ಹೀಗಿರುತ್ತಂತ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಅಲ್ಲಿನ ಪ್ರಕೃತಿಯನ್ನ ನೋಡ್ತಾ ಶುದ್ಧವಾದ ಗಾಳಿನ ಉಸಿರಾಡ್ತಾ ಇವನಿಗೆ ತುಂಬಾನೇ ನೆಮ್ಮದಿ ಅನ್ನಿಸ್ತಿರುತ್ತೆ. ನಂತರ ಇವನು ಸೂಟ್ ನ ಹೆಲ್ಮೆಟ್ ಅನ್ನ ತಗೊಂಡು ರೆಜಿನಾನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆಗೋದಿಲ್ಲ. ಅದೇ ಸಮಯಕ್ಕೆ ಇವನ ಹತ್ರ ಇದ್ದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಚಿ ಡಿವೈಸ್ ಇವನಿಗೆ ಹೇಳುತ್ತೆ, ಇಲ್ಲೇ ಹತ್ರದಲ್ಲಿ ನನಗೊಂದು ಜಾಗ ಡಿಟೆಕ್ಟ್ ಆಗಿದೆ, ಅಲ್ಲಿಗೆ ಹೋಗು, ನೀನು ಸೇಫ್ ಆಗಿರ್ತೀಯ ಅಂತ. ಆದ್ರಿಂದ ಇವನು ಕೂಡ ಸರಿ ಅಂತ ಹೇಳಿ ಆರ್ಚಿ ಹೇಳಿರುವಂತ ದಾರಿನ ಫಾಲೋ ಮಾಡ್ಕೊಂಡು ಬಂದಾಗ ಒಂದು ದೊಡ್ಡ ಮೆಟಲ್ ಡೋರ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರೆ ಅದೇ ಬಾಕ್ಲು ಮುಂದೆ ಒಂದು ಅಸ್ಥಿ ಪಂಜರ ಕಾಣಿಸುತ್ತೆ. ಆ ಅಸ್ಥಿ ಪಂಜರನ ನೋಡಿದ್ರೆ ಅನ್ನಿಸ್ತಿರುತ್ತೆ ಯಾರೋ ಇದ್ರ ತಲೆಗೆ ಶೂಟ್ ಮಾಡಿದ್ದಾರೆ ಅಂತ. ನಂತರ ಅದನ್ನ ಚೆಕ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಆ ಸ್ಕೆಲ್ಟನ್ ಬೇರೆ ಯಾರ್ದು ಅಲ್ಲ ಈ ತಂದೆ ಅಂತ. ಇವನ್ಗಂತೂ ಏನು ಕೂಡ ಅರ್ಥ ಆಗೋದಿಲ್ಲ. ತುಂಬಾನೇ ಕನ್ಫ್ಯೂಸ್ ಆಗೋಗ್ತಾನೆ, ಇದು ಹೇಗ್ ಸಾಧ್ಯ ಅಂತ. ಹಾಗೆ ಇವನು ಹುಡುಕಾಡ್ದಾಗ ಇವನ ಹತ್ರ ಇರೋ ತರನೇ ಆರ್ಚಿ ಡಿವೈಸ್ ಆ
ಸ್ಕೆಲಿಟನ್ ಹತ್ರನೂ ಕೂಡ ಇರುತ್ತೆ. ನಂತರ ಆ ಸ್ಕೆಲಿಟನ್ ನ ಕೈನಲ್ಲಿರುವಂತ ಬ್ಯಾಂಡ್ ನ ನೋಡಿದಾಗ ಅದರಲ್ಲಿ ಗ್ರೀನ್ ಲೈಟ್ ಬರ್ತಿರುತ್ತೆ. ಆದ್ರೆ ಈಗ ಇವನ ಕೈಲಿರುವಂತ ಬ್ಯಾಂಡ್ ನಲ್ಲಿ ರೆಡ್ ಲೈಟ್ ಬರ್ತಿರುತ್ತೆ. ಈಗ ಒಂದು ಮಟ್ಟಕ್ಕೆ ಇವನಿಗೆ ಕನ್ಫರ್ಮ್ ಆಗೋಗಿರುತ್ತೆ ಆ ಸ್ಕೆಲಿಟನ್ ಬೇರೆ ಯಾರ್ದು ಅಲ್ಲ ಇವಂದೇನೆ ಅಂತ. ಅದೇ ಸಮಯಕ್ಕೆ ಇವನ್ಗೆ ಗೊತ್ತಾಗುತ್ತೆ ಆ ಸ್ಕೆಲಿಟನ್ ಹತ್ರ ಸಿಕ್ಕಿತ್ತಲ್ಲ ಆರ್ಚ್ ಡಿವೈಸ್, ಅದು ಇನ್ನೂ ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ ಅಂತ. ಆದ್ರೆ ಅದರ ಸ್ಕ್ರೀನ್ ಮಾತ್ರ ವರ್ಕ್ ಆಗ್ತಿರೋದಿಲ್ಲ. ಸರಿ ಅಂತ ಹೇಳಿ ಆ ಆರ್ಚ್ ಡಿವೈಸ್ ಗೆ ಕಮೆಂಟ್ ಮಾಡ್ತಾನೆ, ಕೊನೆಯ ರೆಕಾರ್ಡ್ ಅನ್ನ ತೋರ್ಸು ಅಂತ. ಡಿಸ್ಪ್ಲೇ ವರ್ಕ್ ಆಗದೆ ಇರೋದ್ರಿಂದ ಅದ್ರಲ್ಲಿ ಏನ್ ನಡೀತಿದೆ ಅಂತ ಮಾತ್ರ ಇವನು ಕೇಳಿಸ್ಕೊಳಕ್ಕೆ ಆಗ್ತಿರುತ್ತೆ. ಆ ರೆಕಾರ್ಡ್ ನಲ್ಲಿ ಇವನಿಗೆ ಇವನ ಫ್ರೆಂಡ್ ಡ್ಯೂಕ್ ಮಾತಾಡ್ತಿರೋದು ಕೇಳಿಸುತ್ತೆ. ಅಷ್ಟೇ ಅಲ್ಲ, ಡ್ಯೂಕ್ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದನ್ನ ಕೇಳಿ ಈತನ್ಗೆ ತುಂಬಾನೇ ಭಯ ಆಗೋಗುತ್ತೆ. ಇವನಿಗೆ ಏನು ಕೂಡ ಅರ್ಥನೇ ಆಗ್ತಿರೋದಿಲ್ಲ, ಇದೆಲ್ಲ ಹೇಗ್ ಸಾಧ್ಯ ಅಂತ. ಹಾಗೆ ಇವನಿಗೆ ಡ್ಯೂಕ್ ನ ಮೇಲೆ ಡೌಟ್ ಕೂಡ ಬರುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಕತ್ಲಾಗೋಗುತ್ತೆ. ನಂತರ ಈತನ್ ಆರ್ಜಿ ಕೊಡ್ತಿರೋಂತ ಇನ್ಸ್ಟ್ರಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಬೆಂಕಿನ ಹತ್ತಿಸ್ತಾನೆ. ಹಾಗೆ ಇವನ್ಗೆ ಹೊಟ್ಟೆ ಹಸ್ವನ್ನ ತಾಳಕ್ಕಾಗದೆ ಕಾಡ್ನಲ್ಲಿ ಸಿಕ್ತಂತ ಒಂದಷ್ಟು ಬೆರೀಸ್ ಗಳನ್ನ ಕಿತ್ಕೊಂಡ್ ಬಂದು ತಿನ್ನೋದಕ್ಕೆ ಶುರು ಮಾಡ್ತಾನೆ. ತಿನ್ನೋದೇನೋ ತಿನ್ಬಿಡ್ತಾನೆ, ಆದ್ರೆ ಆ ಬೆರೀಸ್ ಗಳನ್ನ ತಿಂದ ಸ್ವಲ್ಪ ಹೊತ್ತಿಗೆನೆ ಇವನ ಆರೋಗ್ಯ ತುಂಬಾ ಹದಗೆಡೋದಕ್ಕೆ ಶುರು ಆಗೋಗುತ್ತೆ. ಅಷ್ಟೇ ಅಲ್ಲ, ಇವನಿಗೆ ತುಂಬಾ ವಿಚಿತ್ರವಾಗಿರುವಂತ ಭ್ರಮೆಗಳೆಲ್ಲ ಬರ್ತಿರ್ತವೆ. ಅದೇ ಸಮಯಕ್ಕೆ ಇವನು ನೋಡ್ತಾನೆ, ಯಾವ್ದೋ ಒಂದು ಧೂಮಕೇತು ಆಕಾಶದಿಂದ ಭೂಮಿಗೆ ಬಂದು ಬೀಳೋ ತರ ಇವನಿಗೆ ಅನ್ಸುತ್ತೆ. ಹೀಗೆ ಇವನು ಹೊಟ್ಟೆ ನೋವಿನಿಂದ ನರಳಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಇವನಿಗೆ ಚುಚ್ಚಿ ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಈತನ್ಗೆ ಎಚ್ಚರ ಆದಾಗ ಅವನ ಮುಂದೆ ನಿಜವಾಗ್ಲೂ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇವನು ನನ್ನನ್ನ ಸಾಯಿಸೋದಕ್ಕೆ ಬಂದಿರಬಹುದು ಅಂತ ಈತನ್ ತುಂಬಾನೇ ಹೆದರ್ಕೊಳ್ತಿರ್ಬೇಕಾದ್ರೆ ನೋಡ್ತಾನೆ, ಅವನು ಬೇರೆ ಯಾರು ಅಲ್ಲ ಇವನ ಫ್ರೆಂಡ್ ಡ್ಯೂಕ್ ಅಂತ. ನಂತರ ಡ್ಯೂಕ್ ಇವನಿಗೆ ಹೇಳ್ತಾನೆ, ನಮ್ಗೆ ಆರ್ಚ್ ಡಿವೈಸ್ ನಿಂದ ನಿನ್ನ ಹಾರ್ಟ್ ಬೀಟ್ ನಲ್ಲಿ ಹೆಚ್ಚು ಕಡಿಮೆ ಕಾಣಿಸ್ತು. ಸೈಂಟಿಸ್ಟ್ ಗಳ ಸಹಾಯದಿಂದ ನಾನು ಕೂಡ ಇಲ್ಲಿಗೆ ಬಂದ್ಬಿಟ್ಟೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ, ಆಗ್ಲೇ ಬಂದು ಬಿದ್ದಿದ್ದು ಯಾವುದೇ ಧೂಮಕೇತು ಅಲ್ಲ, ಡ್ಯೂಕ್ ಟೈಮ್ ಟ್ರಾವೆಲ್ ಮಾಡಿ ಬಂದು ಇಲ್ಲಿಗೆ ಬಿದ್ದಿದ್ದು. ಅವನು ಹಾಕೊಂಡಿದ್ದಂತ ಅತ್ಯಂತ ಪವರ್ಫುಲ್ ಆಗಿರುವಂತ ಸೂಟ್ ಇಂದ ಇವನು ಬದುಕೊಂಡಿರ್ತಾನೆ ಅಷ್ಟೇ. ಈತನ್ಗೂ ಕೂಡ ಮನುಷ್ಯರ ಸುಳಿವೇ ಇಲ್ದಿರೋಂತ ಈ ಪ್ರಪಂಚದಲ್ಲಿ ಇವನ ಕ್ಲೋಸ್ ಫ್ರೆಂಡ್ ಡ್ಯೂಕ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಇವನ್ ಮನ್ಸಲ್ಲಿ ಒಂದು ಕಡೆ ಭಯನೂ ಕೂಡ ಇರುತ್ತೆ. ನಂತರ ಈತನ್ ಡ್ಯೂಕ್ ನ ಆ ಸ್ಕೆಲಿಟನ್ ಇರೋಂತ ಜಾಗಕ್ಕೆ ಕರ್ಕೊಂಡ್ ಬಂದು ಅದನ್ನ ತೋರಿಸಿ ಹೇಳ್ತಾನೆ, ಈ ಸ್ಕೆಲಿಟನ್ ಬೇರೆ ಯಾರ್ದು ಅಲ್ಲ ನಂದೇನೆ, ಯಾರೋ ನನ್ಗೆ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಆದ್ರೆ ಇವನು ಆರ್ಚ್ ಡಿವೈಸ್ ನಲ್ಲಿ ಕೇಳಿರ್ತಾನಲ್ಲ ಡ್ಯೂಕ್ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದನ್ನ, ಅದನ್ನ ಮಾತ್ರ ಇವನಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈ ಸ್ಕೆಲಿಟನ್ ಈತಂದು ಅಂತ ಗೊತ್ತಾದ್ಮೇಲೆ ಡ್ಯೂಕ್ ಅಂತೂ ಇದನ್ನ ನಂಬೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಇದು ನಿಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೋ ಏನೋ ಎಡವಟ್ಟಾಗಿರ್ಬೋದು, ನೀನು ಸಾಯೋದಕ್ಕೆ ಸಾಧ್ಯನೇ ಇಲ್ಲ, ನಾನ್ ನಿನ್ ಜೊತೆ ಇರ್ತೀನಿ, ಏನು ಹೆದರ್ಕೋಬೇಡ ಅಂತ. ಅದೇ ಸಮಯಕ್ಕೆ ಇವರಿಗೆ ಆರ್ಚ್ ಡಿವೈಸ್ ನಿಂದ ಗೊತ್ತಾಗುತ್ತೆ, ಇಲ್ಲೇ ಹತ್ರದಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂತ ಜಾಗ ಇದೆ ಅಂತ. ಆ ಜಾಗಕ್ಕೆ ಹೋದ್ರೆ ಯಾರಾದ್ರೂ ಮನುಷ್ಯರು ನಮ್ಗೆ ಸಿಗ್ಬೋದು ಅಂತ ಆರ್ಚ್ ಡಿವೈಸ್ ನ ನೋಡ್ಕೊಂಡು ಆ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇಲ್ಲೂ ಕೂಡ ಆಗ್ಲೇ ಕಾಣಿಸ್ದಂಗೆ ಒಂದು ದೊಡ್ಡ ಮೆಟಲ್ ಡೋರ್ ಇರುತ್ತೆ. ಈತನ ಡೋರ್ ನ ಮುಂದೆ ಬರ್ತಿದ್ದಂಗೆನೆ ಒಂದು ಡಿವೈಸ್ ಹೊರಗಡೆ ಬಂದು ಈತನ ಕಣ್ಣನ್ನ ಸ್ಕ್ಯಾನ್ ಮಾಡಿ ಆ ಡೋರ್ ಅನ್ನ ಓಪನ್ ಮಾಡುತ್ತೆ. ಇದೆಲ್ಲ ಹೇಗ್ ಸಾಧ್ಯ ಅಂತ ಇವರಿಬ್ರಿಗೂ ಅರ್ಥನೇ ಆಗೋದಿಲ್ಲ. ತುಂಬಾ ಆಶ್ಚರ್ಯದಿಂದನೇ ಒಳಗಡೆ ಬರ್ತಾರೆ. ಒಳಗಡೆ ಇರುವಂತ ಒಂದು ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ತೋರಿಸ್ತಿರುತ್ತೆ, ವೆಲ್ಕಮ್ ಈತನ್ ವೈಟ್, ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಎಂಟರ್ ಅನ್ನ ಪ್ರೆಸ್ ಮಾಡಿ ಅಂತ. ಸರಿ ಅಂತ ಹೇಳಿ ಈತನ್ ಕೂಡ ಎಂಟರ್ ಅನ್ನ ಪ್ರೆಸ್ ಮಾಡ್ತಿದ್ದಂಗೆನೆ ಅವನ ಕೈನಲ್ಲಿದ್ದಂತ ಬ್ಯಾಂಡ್ ಆಕ್ಟಿವೇಟ್ ಆಗಿ ಅವನ ಕೈಯಿಂದ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ರಕ್ತ ಕಂಪ್ಯೂಟರ್ ಸ್ಕ್ರೀನ್ ನ ಮೇಲೆ ಬೀಳ್ತಿದ್ದಂಗೆನೆ ಅದು DNA ಸ್ಯಾಂಪಲ್ ಅನ್ನ ತಗೊಂಡು ಆ ಜಾಗದಲ್ಲಿರುವಂತ ಎಲ್ಲಾ ಕಂಪ್ಯೂಟರ್ ಸಿಸ್ಟಮ್ಸ್ ಗಳನ್ನ ಆನ್ ಮಾಡಿಬಿಡುತ್ತೆ. ಆಗ ಇವರಿಗೆ ಗೊತ್ತಾಗುತ್ತೆ, ಈ ಜಾಗ ಬೇರೆ ಯಾವ್ದು ಅಲ್ಲ, ಇವರು 2067ರಲ್ಲಿ ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾರಲ್ಲ ಅದೇ ಲ್ಯಾಬ್ ಇದು. ಆದ್ರೆ ಇವರು 400 ವರ್ಷಗಳ ಕಾಲ ಮುಂದಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಈ ರೀತಿ ಇದೆ ಅಷ್ಟೇ. ನಂತರ ಆ ಟೈಮ್ ಟ್ರಾವೆಲ್ ಮಷಿನ್ ಸ್ಟಾರ್ಟ್ ಆಗಿ ಇನ್ನು 4 ಗಂಟೆಯ ಒಳಗಡೆ 2067ಕ್ಕೆ ಹೋಗೋದಕ್ಕೆ ಟೈಮ್ ಟ್ರಾವೆಲ್ ಪೋರ್ಟಲ್ ಓಪನ್ ಆಗುತ್ತೆ ಅಂತ ಹೇಳುತ್ತೆ. ಈತನ್ಗಂತೂ ಏನು ಕೂಡ ಅರ್ಥನೇ ಆಗೋದಿಲ್ಲ, ಇದಕ್ಕೆ ಹೇಗೆ ನನ್ ಬಗ್ಗೆ ಗೊತ್ತು ಅಂತ. ಇದ್ರ ಬಗ್ಗೆ ಇನ್ನೂ ವಿಷಯಗಳನ್ನ ತಿಳ್ಕೋಬೇಕು ಅಂತ ಅಲ್ಲಿನ ಹಳೆಯ ಡೇಟಾಗಳನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಇವನಿಗೆ ಇವನ ತಂದೆಯ ಹಳೆಯ ಫೋಟೇಜ್ ಕಾಣುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಟೈಮ್ ಟ್ರಾವೆಲ್ ಮಷಿನ್ ನ ರಿಚರ್ಡ್ ವೈಟ್ ಕಂಡಿಡಿದಾಗ ಮೊದಲನೇ ಸಲ ಟೆಸ್ಟ್ ಮಾಡ್ತಿರೋಂತ ಫೋಟೇಜ್ ಇದು. ರಿಚರ್ಡ್ ವೈಟ್ ಈ ಟೈಮ್ ಟ್ರಾವೆಲ್ ಮಷಿನ್ ಅನ್ನ ಮೊದಲನೇ ಸಲ ಟೆಸ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ರೇಡಿಯೋ ವೇವ್ಸ್ ಗಳನ್ನ 2474ಕ್ಕೆ ಕಳಿಸ್ತಾನೆ. ಅಂದ್ರೆ ಈಗ ಈತನ್ ಹಾಗೂ ಡ್ಯೂಕ್ ಇದಾರಲ್ಲ 2474 ಅದೇ ಇಸ್ವಿಗೆ. ಆಗ ರಿಚರ್ಡ್ ಹಾಗೂ ಅವನ ಟೀಮ್ಗೆ 2474ರಿಂದ ಒಂದು ಮೆಸೇಜ್ ಬರುತ್ತೆ, ಸೆಂಡ್ ಈತನ್ ವೈಟ್ ಅಂತ. ರಿಚರ್ಡ್ ಗಂತೂ ಏನು ಕೂಡ ಅರ್ಥ
ಅರ್ಥನೇ ಆಗೋದಿಲ್ಲ. ಫ್ಯೂಚರ್ ನಲ್ಲಿರುವಂತ ಜನರಿಗೆ ನನ್ ಮಗನ್ ಬಗ್ಗೆ ಹೇಗ್ ಗೊತ್ತು ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಿ. ರಿಚರ್ಡ್ ಗೆ ಈ ಮೆಸೇಜ್ ಮೊದಲನೇ ಸಲ ಸಿಕ್ತಾಗ ಈತನಿಗೆ ಇನ್ನೂ ಕೂಡ 8 ವರ್ಷ ಅಷ್ಟೇನೆ. ಈ ಮೆಸೇಜ್ ನ ರಿಚರ್ಡ್ ನೋಡಿದ್ಮೇಲೆ ಈತನ DNA ಇದ್ರೆ ಮಾತ್ರ ಟೈಮ್ ಟ್ರಾವೆಲ್ ಮಷಿನ್ ನ ಆಕ್ಸೆಸ್ ಮಾಡೋ ರೀತಿ ಮಾಡಿಬಿಡ್ತಾನೆ. ಆದ್ರಿಂದಾನೆ ಈತನ ಕೈಗೆ DNA ಡಿಟೆಕ್ಟ್ ಮಾಡುವಂತ ಆ ಬ್ಯಾಂಡ್ ಅನ್ನ ಇವನು ಹಾಕಿದ್ದು. ಇದನ್ನ ಇವರಿಬ್ರು ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಪವರ್ ಸಪ್ಲೈ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಲ್ಲಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವರಿಬ್ರಿಗೂ ಹೇಳುತ್ತೆ, ಇನ್ನು 4 ಗಂಟೆ ಅಷ್ಟರಲ್ಲಿ ಪವರ್ ಪ್ರಾಬ್ಲಮ್ ನ ಸರಿ ಮಾಡ್ಲಿಲ್ಲ ಅಂತಂದ್ರೆ ಪೋರ್ಟಲ್ ಓಪನ್ ಆಗ್ತಿರ್ಬೇಕಾದ್ರೆ ಈ ಪ್ರಾಬ್ಲಮ್ ಇನ್ನೂ ಕೂಡ ಜಾಸ್ತಿ ಆಗಿ ಸಿಟಿಯ ಮಧ್ಯದಲ್ಲಿರುವಂತ ನ್ಯೂಕ್ಲಿಯರ್ ರಿಯಾಕ್ಟರ್ ಬ್ಲಾಸ್ಟ್ ಆಗೋಗುತ್ತೆ ಅಂತ. ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಾದ್ರೂ ಬ್ಲಾಸ್ಟ್ ಆದ್ರೆ ನ್ಯೂಕ್ಲಿಯರ್ ಬಾಂಬ್ ತರನೇ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಅರ್ಧ ಪ್ರಪಂಚನೇ ನಾಶ ಆಗೋಗುತ್ತೆ. ಇನ್ನು ಕೂಡ ಈತನಿಗೆ ಇದೆಲ್ಲ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇವನ್ಗೆ ಡ್ಯೂಕ್ ನ ಮೇಲೆ ಡೌಟ್ ಬರುತ್ತೆ. ನನ್ನನ್ನ ಕಾಪಾಡೋದಕ್ಕೆ ಯಾರನ್ನಾದ್ರೂ ಸೋಲ್ಜರ್ಸ್ ಅಥವಾ ಡಾಕ್ಟರ್ ನ ಕಳಿಸ್ಬೇಕಾಗಿತ್ತು, ನಿನ್ನ ಯಾಕೆ ಕಳಿಸಿದ್ರು ಅಂತ. ಆಗ ಡ್ಯೂಕ್ ಅವನಿಗೆ ಯಾರು ಕೂಡ ಅವರ ಪ್ರಾಣನ ಒತ್ತೆ ಇಟ್ಟು ನಿನ್ನನ್ನ ಕಾಪಾಡೋದಕ್ಕೆ ಬರೋದಕ್ಕೆ ಒಪ್ಕೊಳ್ಳಿಲ್ಲ, ಆದ್ರಿಂದಾನೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳಿ ಮಾತನ್ನ ಮರೆಸ್ಬಿಡ್ತಾನೆ. ಸರಿ ಅಂತ ಹೇಳಿ ಮೊದ್ಲು ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ನ ರೆಡಿ ಮಾಡೋಣ, ಮಿಕ್ಕಿದ್ದೆಲ್ಲ ಮುಂದೆ ಮಾತಾಡೋಣ ಅಂತ ಹೇಳಿ ಇವರಿಬ್ರು ಸಿಟಿ ಕಡೆಗೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿನ ಭಯಂಕರವಾಗಿರುವಂತ ದೃಶ್ಯನ ನೋಡಿ ಇವರಿಬ್ರಿಗೂ ಮಾತೇ ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ಸಿಟಿ ಸಂಪೂರ್ಣವಾಗಿ ಪಾಳು ಬಿದ್ದೋಗಿರುತ್ತೆ. ಅಂದಂಗಿ ಸಿಟಿ ಬೇರೆ ಯಾವುದೂ ಅಲ್ಲ, 2067ರಲ್ಲಿ ಈತನ್ ಹಾಗೆ ಡ್ಯೂಕ್ ವಾಸ ಮಾಡ್ತಿರ್ತಾರಲ್ಲ ಆಸ್ಟ್ರೇಲಿಯಾ ಸಿಟಿ, ಆ ಸಿಟಿನೇ ಇದು. ನಂತರ ಇವರು ಆ ಸಿಟಿಯ ಒಳಗಡೆ ಎಂಟರ್ ಆಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಲ್ಲೇ ಬಿದ್ದಿರುವಂತ ಅಸ್ಥಿ ಪಂಜರಗಳನ್ನ ನೋಡಿ ಈತನ್ಗೆ ಆರಾಮಾಗಿ ಅರ್ಥ ಆಗೋಗುತ್ತೆ. ಮನುಷ್ಯರಿಗೆ ಸಿಕ್ನೆಸ್ ಕಾಯಿಲೆಗೆ ಯಾವುದೇ ತರದ ಮೆಡಿಸನ್ ಸಿಕ್ಕಿರ್ಲಿಲ್ಲ, ಆರ್ಟಿಫಿಷಿಯಲ್ ಗಾಳಿನ ಉಸಿರಾಡಿ ಎಲ್ಲರೂ ಸತ್ತೋಗಿದ್ದಾರೆ ಅಂತ. ನಂತರ ಈತನ್ ಡ್ಯೂಕ್ ನ ಕರ್ಕೊಂಡು ಇವನು ವಾಸ ಮಾಡ್ತಿರುವಂತ ಮನೆಗೆ ಬಂದಾಗ ಅಲ್ಲಿ ಇವನಿಗೆ ಇವನ ಹೆಂಡತಿ ಕ್ಸಾಂತಿ ಸ್ಕೆಲಿಟನ್ ಕಾಣಿಸುತ್ತೆ. ಈತನ್ ಇಲ್ಲಿಗೆ ಬರೋದಕ್ಕೂ ಮುಂಚೆನೆ ಒಂದು ಮೆಟಲ್ ಪ್ಲೇಟ್ ನಲ್ಲಿ ಬರ್ದಿಟ್ಟು ಬಂದಿದ್ನಲ್ಲ, ಹೇಗಾದ್ರೂ ಮಾಡಿ ನಾನು ಮತ್ತೆ ನಿನ್ನ ಹತ್ರ ವಾಪಸ್ ಬಂದೇ ಬರ್ತೀನಿ ಅಂತ. ಕ್ಸಾಂತಿ ಆ ಮೆಟಲ್ ಪ್ಲೇಟ್ ನ ಕೊನೆಯವರೆಗೂ ತನ್ನ ಜೊತೆನೆ ಇಟ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ, ಅದ್ರಲ್ಲಿ ಅವಳು ಕೂಡ ಬರ್ದಿರ್ತಾಳೆ, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ. ಇದನ್ನ ನೋಡಿ ಈತನ್ ತುಂಬಾ ಅಳೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಕ್ಸಾಂತಿ ಹತ್ರ ಹೋಗೋದಕ್ಕೆ ಆಗ್ಲಿಲ್ವಲ್ಲ ಅಂತ ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈತನ್ ಹಾಗೂ ಅವನ ತಾಯಿ ಹೊರಗಡೆ ವಾಕಿಂಗ್ ಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಈತನ ತಾಯಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಡ್ಯೂಕ್ ಬಂದು ಈತನ್ಗೆ ಒಂದು ಆಕ್ಸಿಜನ್ ಮಾಸ್ಕ್ ಅನ್ನ ಕೊಟ್ಟು ಅವನನ್ನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ಅವಾಗಿಂದಾನು ಡ್ಯೂಕ್ ಈತನ್ನ ನೋಡ್ಕೊತಿರೋದು. ಹೀಗೆ ಇವನು ಅಳ್ತಿರ್ಬೇಕಾದ್ರೆ ಡ್ಯೂಕ್ ಅಷ್ಟೇನು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಈಗಾಗ್ಲೇ ಅವನ್ಗೆ ಗೊತ್ತಿರೋ ರೀತಿನೇ ಹೇಳ್ತಾನೆ, ನಿನ್ ಕೈಲಾಗಿದ್ನ ನೀನು ಮಾಡಿದ್ಯಾ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಎದೋಳು ಅಂತ. ಇದನ್ನ ಕೇಳಿ ಈತನ್ಗೆ ಇನ್ನೂ ಕೂಡ ಇವನ ಮೇಲೆ ಡೌಟ್ ಜಾಸ್ತಿ ಆಗೋಗುತ್ತೆ. ಆದ್ರಿಂದ ಇವನು ಹಳೆಯ ಆರ್ಚ್ ಡಿವೈಸ್ ನಲ್ಲಿ ಕೇಳಿಸ್ಕೊಂಡಿರ್ತಾನಲ್ಲ, ಡ್ಯೂಕ್ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದನ್ನ, ಅದನ್ನ ಆನ್ ಮಾಡಿ ಡ್ಯೂಕ್ಗೂ ಕೂಡ ಕೇಳಿಸ್ತಾನೆ. ಇದನ್ನ ಕೇಳಿ ತುಂಬಾ ಗಾಬರಿ ಆಗಿ ಡ್ಯೂಕ್ ಅವನ ಹತ್ರ ಇದ್ದಂತ ಗನ್ ಅನ್ನ ತೆಗೆದು ಈತನ್ಗೆ ಗನ್ ಪಾಯಿಂಟ್ ಮಾಡ್ಬಿಡ್ತಾನೆ. ಅದು ನಾನಲ್ಲ, ನಾನ್ ಯಾಕೆ ನಿನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ಲಿ ಅಂತ. ಆಗ ಈತನ ಅವನನ್ನ ಕೇಳ್ತಾನೆ, ಗನ್ನನ್ ಯಾಕೆ ತಂದಿದ್ಯಾ ಅಂತ. ನಿನ್ನನ್ನ ಕಾಪಾಡೋದಕ್ಕೆ ನಮ್ಮಿಬ್ಬರ ಸೇಫ್ಟಿಗೋಸ್ಕರ ತಂದಿದ್ದೀನಿ ಅಂತ ಮತ್ತೆ ಜೂಡ್ ಮಾತನ್ನ ಮರೆಸ್ಬಿಡ್ತಾನೆ. ಆಗ ಈತನ ಅವನಿಗೆ ಹೇಳ್ತಾನೆ, ಸರಿ ಆಯ್ತು, ನನ್ನ ಸಾಯಿಸ್ಬೇಡ, ನಾನು ನ್ಯೂಕ್ಲಿಯರ್ ರಿಯಾಕ್ಟರ್ ನ ರೆಡಿ ಮಾಡ್ತೀನಿ ಅಂತ. ಸರಿ ಅಂತ ಹೇಳಿ ನಂತರ ಇವರು ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಇಲ್ಲಿನ ಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ನಂತರ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಇವರಿಬ್ರು ಸೇರಿ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ನ ರೆಡಿ ಮಾಡ್ತಾರೆ. ಅದು ರೆಡಿ ಆಗ್ತಿದ್ದಂಗೆನೆ ಅಲ್ಲಿಂದ ಇವರು ಸೀದಾ ಟೈಮ್ ಮಷಿನ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆಗ ಆ ಟೈಮ್ ಮಷಿನ್ ಅಲ್ಲಿ ತೋರಿಸ್ತಿರುತ್ತೆ ಇನ್ನ 37 ನಿಮಿಷದಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ ಅಂತ. ಇದರಿಂದ ಡ್ಯೂಕ್ ತುಂಬಾ ಖುಷಿಯಿಂದ ಆರಾಮಾಗಿ ಅಲ್ಲಿ ಕುತ್ಕೋತಿರ್ತಾನೆ. ಅದೇ ಸಮಯಕ್ಕೆ ಈತನ್ಗೆ ಅಲ್ಲೊಂದು ಬಾಗ್ಲು ಕಾಣಿಸುತ್ತೆ. ಆ ಬಾಗ್ಲನ್ನ ಓಪನ್ ಮಾಡಿದಾಗ ಆ ಬಾಗ್ಲು ಬೇರೆ ಯಾವ್ದು ಅಲ್ಲ, ಇವನ ಸ್ಕೆಲಿಟನ್ ಇರುತ್ತಲ್ಲ ಅದೇ ಬಾಗ್ಲು ಇದು. ಹಾಗೆ ಇವನಿಗೆ ಮರ್ತೋಗಿದ್ದಂತ ಭಯ ಮತ್ತೆ ನೆನಪಾಗುತ್ತೆ. ಅದೇ ಸಮಯಕ್ಕೆ ಇವನ್ಗೊಂದು ಐಡಿಯಾ ಬರುತ್ತೆ, ಹೊಸ ಆರ್ಚ್ ಡಿವೈಸ್ ನಲ್ಲಿರುವಂತ ಬ್ಯಾಟ್ರಿನ ತೆಗೆದು ಹಳೆ ಆರ್ಚ್ ಡಿವೈಸ್ ಗೆ ಹಾಕಿದ್ರೆ ಏನ್ ನಡೆದಿತ್ತು ಅಂತ ಗೊತ್ತಾಗುತ್ತೆ ಅಂತ. ನಂತರ ಇವನು ಬ್ಯಾಟ್ರಿ ಚೇಂಜ್ ಮಾಡಿದಾಗ ಡಿಸ್ಪ್ಲೇ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ಆಗ ಇವನು ಆ ರೆಕಾರ್ಡಿಂಗ್ ಅನ್ನ ಪ್ಲೇ ಮಾಡಿದಾಗ ಅದ್ರಲ್ಲಿ ಇವನಿಗೆ ಕಾಣಿಸುತ್ತೆ ಡ್ಯೂಕ್ ಅವನ ಹತ್ರ ಇರುವಂತ ಗನ್ ಅನ್ನ ತಗೊಂಡು ಈತನ್ಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಹೇಳ್ತಿರ್ತಾನೆ, ಎದ್ದವಳು ನನ್ ಜೊತೆ ಫೈಟ್ ಅನ್ನ ಮಾಡು ಅಂತ. ಆದ್ರೆ ಈತನ್ ಮಾತ್ರ ಅವನಿಂದ ಹೆದರ್ಕೊಂಡು ಒಂದ್ ಜಾಗದಲ್ಲಿ ಕುತ್ಕೋಬಿಟ್ಟಿರ್ತಾನೆ. ಇದನ್ನ ನೋಡಿ ಡ್ಯೂಕ್ ಅವನಿಗೆ ಹೇಳ್ತಾನೆ, ನಾನ್ ಆ ರೀತಿ ಮಾಡೋದಿಲ್ಲ ಅಂತ. ಆದ್ರೆ ಇಷ್ಟೊತ್ತಿಗೆ ಈತನ್ಗೆ
ಡ್ಯೂಕ್ ನ ಮೇಲಿದ್ದಂತ ನಂಬಿಕೆ ಎಲ್ಲ ಹೊಟ್ಟೋಗಿರ್ತವೆ. ನನ್ನನ್ನ ಸಾಯಿಸೋದಕ್ಕೆ ಯೋಚನೆನಾದ್ರೂ ಹೇಗ್ ಮಾಡ್ತೀಯ ಅಂತ ಇವನು ಜಗಳ ಆಡ್ತಿರ್ಬೇಕಾದ್ರೆ ಡ್ಯೂಕ್ ಅವನಿಗೆ ಹೇಳ್ತಾನೆ, ಇಲ್ಲ ಆ ರೀತಿ ನಾನ್ ಮಾಡೋದಿಲ್ಲ, ಪ್ಲಾನ್ ನಲ್ಲಿ ಆ ರೀತಿ ಇಲ್ಲ ಅಂತ. ಯಾವ ತರ ಪ್ಲಾನ್ ನೀವೆಲ್ಲರೂ ಸೇರ್ಕೊಂಡ್ ಮಾಡಿದ್ರೆ ಹೇಳಿ ಅಂತಂದಾಗ ಡ್ಯೂಕ್ ಅವನಿಗೆ ಏನು ಕೂಡ ಹೇಳ್ತಿರೋದಿಲ್ಲ. ಆದ್ರಿಂದ ಈತನ್ ಅವನನ್ನ ಒಂದು ರೂಮ್ಗೆ ಕೂಡ ಹಾಕಿ ಇಲ್ಲಿರುವಂತ ಹಳೆಯ ಡೇಟಾನೆಲ್ಲ ನೋಡೋದಕ್ಕೆ ಶುರು ಮಾಡಿದಾಗ ಇವನಿಗೆ ಇವನ ತಂದೆಯ ಮತ್ತೊಂದು ಫುಟೇಜ್ ಸಿಗುತ್ತೆ. ಅದರಲ್ಲಿ ಇವನ ತಂದೆ ರಿಚರ್ಡ್ ಹೇಳ್ತಿರ್ತಾನೆ, ಈತನ್ ನೀನೇನಾದ್ರೂ ಈ ಫುಟೇಜ್ ಅನ್ನ ನೋಡ್ತಿದ್ಯಾ ಅಂತಂದ್ರೆ ನನ್ನನ್ನ ಕ್ಷಮಿಸ್ಬಿಡು, ನಾನು ನಿನ್ ಜೊತೆ ಇರೋದಕ್ಕಾಗ್ಲಿಲ್ಲ, ನಿನ್ನನ್ನ ಬಿಟ್ಟು ಓಡ್ ಬಂದ್ಬಿಟ್ಟೆ. ಯಾಕೆ ಅಂತಂದ್ರೆ ನನ್ನ ಪರಿಸ್ಥಿತಿ ಆ ರೀತಿ ಇತ್ತು. ನಾನು ಇದುವರೆಗೂ ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೋಸ್ಕರನೇ. ಅದು ನಿನಗೆ ಇವಾಗ ಗೊತ್ತಾಗ್ಲಿಲ್ಲ ಅಂತಂದ್ರು ಯಾವತ್ತಾದ್ರೂ ಒಂದಿನ ಗೊತ್ತಾಗುತ್ತೆ ಅಂತ. ಅದೇ ಸಮಯಕ್ಕೆ ಆ ಲ್ಯಾಬ್ಗೆ ರೆಜಿನಾ ಜೊತೆ ಡ್ಯೂಕ್ ಬರ್ತಾನೆ. ಡ್ಯೂಕ್ಗೆ ಆಗಿನ್ನೂ ಚಿಕ್ಕ ವಯಸ್ಸು. ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋಗುತ್ತೆ ಈ ಡ್ಯೂಕ್ ರೆಜಿನಾ ಕಡೆಯವನು ಅಂತ. ಅಂದ್ರೆ ಈ ತನ್ನ ತಾಯಿನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ರೆಜಿನಾ ಕಡೆಯವರನೆ. ಡ್ಯೂಕ್ ಈ ತನ್ನ ಇಷ್ಟು ವರ್ಷ ಸಾಕೋ ತರ ನಾಟಕ ಆಡ್ತಿದ್ದ ಅಷ್ಟೇನೆ. ಇಲ್ಲಿ ರಿಚರ್ಡ್ ಉದ್ದೇಶ ಏನಪ್ಪಾ ಅಂತಂದ್ರೆ ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಮುಂದೆ ಹೋಗಿ ಫ್ಯೂಚರ್ ನಲ್ಲಿರುವಂತ ಜನರಿಗೆ ಸಿಕ್ನೆಸ್ ಕಾಯಿಲೆಗೆ ಮೆಡಿಸನ್ ಸಿಕ್ಕಿದ್ರೆ ಅವ್ರ ಹತ್ರ ಮೆಡಿಸನ್ ತಗೊಂಡ್ ಬಂದು ಸಿಕ್ನೆಸ್ ಕಾಯಿಲೆಯಿಂದ ಬಳಲ್ತಿರುವಂತ ಜನರನ್ನ ಕಾಪಾಡ್ಬೇಕು ಅಂತ. ಆದ್ರೆ ರೆಜಿನಾ ಉದ್ದೇಶ ಬೇರೆನೆ ಇರುತ್ತೆ. ಹೇಗಿದ್ರು ಈ ಪ್ರಪಂಚ ಈಗಾಗ್ಲೇ ನಾಶ ಆಗೋಗಿದೆ. ಅಂದ್ರೆ ಫ್ಯೂಚರ್ ನಲ್ಲೂ ಕೂಡ ಯಾವ ಜನರು ಕೂಡ ಬದುಕಿರೋದಿಲ್ಲ. ಆದ್ರಿಂದ ಸ್ವಲ್ಪ ಜನರನ್ನ ಇಲ್ಲಿಂದ ಟೈಮ್ ಟ್ರಾವೆಲ್ ಮಾಡಿ ಫ್ಯೂಚರ್ ಗೆ ಕರ್ಕೊಂಡು ಹೋಗ್ಬೇಕು, ಮತ್ತೆ ಭೂಮಿಲಿ ಮನುಷ್ಯರ ಸಂತತಿ ಬೆಳೆಯೋ ಹಾಗೆ ಮಾಡ್ಬೇಕು ಅಂತ. ಆದ್ರೆ ಇದಕ್ಕೆ ರಿಚರ್ಡ್ ವೈಟ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಇವ್ರೇನಾದ್ರೂ ಫ್ಯೂಚರ್ ಗೆ ಹೊಟ್ಟೋದ್ರೆ ಇಲ್ಲಿರುವಂತ ಜನರನ್ನ ಕೇರೆ ಮಾಡೋದಿಲ್ಲ. ಲಕ್ಷಾಂತರ ಜನರು ಸಿಕ್ನೆಸ್ ಕಾಯಿಲೆಯಿಂದಾನೇ ಸತ್ತೋಗ್ತಾರೆ ಅಂತ. ರೆಜಿನಾ ಇವನಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ನೀನ್ ಏನೇ ಮಾಡಿದ್ರು ಈ ಕಾಯಿಲೆಗೆ ಮೆಡಿಸಿನ್ ಅನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅದ್ರ ಬದಲು ನಾವು ಒಂದಷ್ಟು ಜನರನ್ನ ಫ್ಯೂಚರ್ ಗೆ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಮನುಷ್ಯ ಕುಲ ಬೆಳೆಯೋ ರೀತಿ ಮಾಡೋಣ ಅಂತ. ಆದ್ರೆ ಏನೇ ಮಾಡಿದ್ರು ಇದಕ್ಕೆ ರಿಚರ್ಡ್ ಒಪ್ಕೊಳ್ದೆ ಅವರಿಗೆ ಹೇಳ್ತಾನೆ, ನಾನ್ ಇದಕ್ಕೆ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಹಾಗೆ ನೀವು ಹೆಂಗಂದ್ರೆ ಹಂಗೆ ಈ ಟೈಮ್ ಮಷಿನ್ ನ ಯೂಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆ ಅಂತಂದ್ರೆ ನನ್ ಮಗ ಈತನ್ DNA ಇದ್ರೆ ಮಾತ್ರ ಈ ಟೈಮ್ ಮಷಿನ್ ಕೆಲಸ ಮಾಡೋ ರೀತಿ ನಾನು ಲಾಕ್ ಮಾಡಿದೀನಿ ಅಂತ. ಇದರಿಂದ ರೆಜಿನಾಗೆ ತುಂಬಾ ಕೋಪ ಬಂದು ಇವನಿದ್ರೆ ನಮ್ ಕೆಲಸ ಆಗೋದಿಲ್ಲ ಅಂತ ರಿಚರ್ಡ್ ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳ. ನಂತರ ಅವಳ ಜೊತೆ ಇದ್ದಂತ ಡ್ಯೂಕ್ ಗೆ ಹೇಳ್ತಾಳ, ನೀನು ಈತನ್ನ ಸಾಕಿ ಬೆಳೆಸು, ಅವನೇ ನಮ್ಗೆ ಮುಂದೆ ಫ್ಯೂಚರ್ ಗೆ ಹೋಗೋದಕ್ಕೆ ಸಹಾಯ ಮಾಡ್ತಾನೆ ಅಂತ. ಅಷ್ಟೊತ್ತಿಗೆ ಡ್ಯೂಕ್ ಕೂಡ ಹೊರಗಡೆ ಬಂದು ಅದನ್ನ ನೋಡ್ತಿರ್ತಾನೆ. ಆದ್ರಿಂದ ಡ್ಯೂಕ್ ಈತನ್ಗೆ ಹೇಳ್ತಾನೆ, ನಮ್ಗೆ ಈಗ ಬೇರೆ ಯಾವುದೇ ದಾರಿ ಇಲ್ಲ. ಮನುಷ್ಯ ಕುಲನ ಮನುಷ್ಯ ಸಂತತಿನ ನಾವು ಕಾಪಾಡ್ಬೇಕು ಅಂತಂದ್ರೆ ಸ್ವಲ್ಪ ಜನರನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ನಾವು ವಾಸ ಮಾಡ್ಬೇಕು ಅಂತ. ಆದ್ರೆ ಈತನ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇವನು ಕೂಡ ಇವನ್ ತಂದೆ ತರನೇ ಹೇಳ್ತಿರ್ತಾನೆ, ಸ್ವಲ್ಪ ಜನರನ್ನ ಮಾತ್ರ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರೆ ಲಕ್ಷಾಂತರ ಜನರು ಸತ್ತೋಗ್ತಾರೆ ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಜಗಳನೆ ಶುರು ಆಗಿ ಡ್ಯೂಕ್ ಅವನ ಹತ್ರ ಇದ್ದಂತ ಗನ್ ಅನ್ನ ಈತನ್ಗೆ ಗನ್ ಪಾಯಿಂಟ್ ಮಾಡಿ ಹೇಳ್ತಿರ್ತಾನೆ, ನನ್ನನ್ನ ಕ್ಷಮಿಸ್ಬಿಡು, ನನಗೆ ಇದ್ ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ. ಅಂದ್ರೆ ಡ್ಯೂಕ್ ಈಗ ಈತನ ಸಾಯಿಸೋದಕ್ಕೆ ತಯಾರಾಗಿದ್ದಾನೆ ಅಂತ. ಆದ್ರೆ ಈತನ್ ಮಾತ್ರ ಅವನ ಜೊತೆ ಫೈಟ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಅವನು ಒಂದೇ ಒಂದು ಮಾತನ್ನ ಹೇಳ್ತಾನಷ್ಟೇ, ಸರಿ ಡ್ಯೂಕ್, ನಿನ್ಗೆ ಇಷ್ಟ ಬಂದಿದ್ನ ಮಾಡು, ನಾನ್ ನಿನ್ನನ್ನ ನಂಬ್ತೀನಿ ಅಂತ. ಇದನ್ನ ಕೇಳಿ ಡ್ಯೂಕ್ಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಿನಿಂದನೂ ಈತನ್ನ ಇವನೇ ಸಾಕಿರೋದು. ಈತನ್ನ ಸಾಯಿಸೋದಕ್ಕೆ ಇವನಿಗೆ ಮನ್ಸೆ ಬರ್ತಿರೋದಿಲ್ಲ. ಆದ್ರಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ಅವನಿಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದರಿಂದ ಈತನ್ ತುಂಬಾನೇ ಅಳ್ತಾನೆ. ಈ ಕಡೆ ನಮ್ಗೆ 2067ನೇ ಇಸ್ವಿಲಿ ತೋರಿಸ್ತಾರೆ. ರೆಜಿನಾ ಒಂದಷ್ಟು ಶ್ರೀಮಂತ ವ್ಯಕ್ತಿಗಳನ್ನ ಕರ್ಕೊಂಡು ಫ್ಯೂಚರ್ ಗೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾಳ. ಈಗ ಇವರೆಲ್ಲರೂ ಇಲ್ಲಿಂದ 2474ನೇ ಇಸ್ವಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿರುವಂತ ಈತನ್ ಟೈಮ್ ಮಷಿನ್ ಗೆ ಪರ್ಮಿಷನ್ ನ ಕೊಡ್ಬೇಕು. ನಂತರ ಈತನ್ ತುಂಬಾ ಯೋಚನೆ ಮಾಡಿ 2047 ಅಂದ್ರೆ ರಿಚರ್ಡ್ ವೈಟ್ ಮೊದಲನೇ ಸಲ ಟೈಮ್ ಮಷಿನ್ ಅನ್ನ ಚೆಕ್ ಮಾಡ್ತಿರ್ತಾನಲ್ಲ, ಆ ಸಮಯಕ್ಕೆ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ, ಸೆಂಡ್ ಈತನ್ ವೈಟ್ ಅಂತ. ಆಗ ನಮ್ಗೆ ಗೊತ್ತಾಗೋಗುತ್ತೆ ಈ ಸೆಂಡ್ ಈತನ್ ವೈಟ್ ಅನ್ನೋ ಮೆಸೇಜ್ ನ ಕಳಿಸಿದ್ದು ಬೇರೆ ಯಾರು ಅಲ್ಲ, ಸ್ವತಃ ಈತನ್ ವೈಟ್ ಅಂತ. ಹಾಗೆ ಒಂದು ಡಿಸಿಷನ್ ನ ಕೂಡ ಮಾಡ್ತಾನೆ. ಈ ಕಡೆ ರೆಜಿನಾ ಹಾಗೆ ಒಂದಷ್ಟು ಜನರೆಲ್ಲ ಫ್ಯೂಚರ್ ಗೆ ಹೋಗೋದಕ್ಕೆ ಅಂತ ಎಲ್ಲಾ ತಯಾರನ್ನು ಮಾಡ್ಕೊಂಡು ಕಾಯ್ತಿರ್ಬೇಕಾದ್ರೆ ಟೈಮ್ ಟ್ರಾವೆಲ್ ಮಷಿನ್ ನ ಪೋರ್ಟಲ್ ಓಪನ್ ಆಗಿ ಅದ್ರ ತುಂಬಾ ಗಿಡ ಮರಗಳೆಲ್ಲ ಇರ್ತವೆ. ಹಾಗೆ ಅದರಲ್ಲಿ ಆರ್ಚ್ ಡಿವೈಸ್ ಕೂಡ ಇರುತ್ತೆ. ರೆಜಿನಾ ರಿಚರ್ಡ್ ನ ಸಾಯಿಸಿರುವಂತ ವಿಡಿಯೋ ಅದ್ರಲ್ಲಿ ಇರುತ್ತೆ. ಅಂದಂಗೆ ಯಾಕೆ ಈತನ ಈ ತರ ಗಿಡ ಮರಗಳನ್ನೆಲ್ಲ ಕಳ್ಸಿದಾನೆ ಅಂತಂದ್ರೆ ಈಗ ಇಲ್ಲಿರುವಂತ ಜನರು ಫ್ಯೂಚರ್ ಗೆ ಬಂದ್ಬಿಟ್ರೆ ಇಲ್ಲಿರುವಂತ ಜನರು ಮಾತ್ರ ಉಳ್ಕೊಬಿಡ್ತಾರೆ. ಅದ್ರ ಬದಲಾಗಿ ನಾನು ಗಿಡ ಮರಗಳನ್ನ ಕಳ್ಸಿ ಮತ್ತೆ ಭೂಮಿಲಿ ಆಕ್ಸಿಜನ್ ಹುಟ್ಟೋ ಹಾಗೆ ಮಾಡಿದ್ರೆ ಲಕ್ಷಾಂತರ ಜನರ ಪ್ರಾಣ ಉಳಿಯುತ್ತೆ ಅಂತ. ಈ
ಈತನ್ ಫ್ಯೂಚರ್ ಇಂದ ಗಿಡ ಮರಗಳನ್ನ ಕಳಿಸಿರೋದನ್ನ ಜಾಂತೆ ಕೂಡ ಟಿವಿಲಿ ನೋಡಿ ತಿಳ್ಕೊತಾಳೆ. ರೆಜಿನಾ ಮಾಡಿರೋಂತ ಕೆಲ್ಸಕ್ಕೆ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈತನ್ ಜಾಂತೆಗೋಸ್ಕರನೇ ಒಂದು ಹೂವನ್ನ ಫ್ಯೂಚರ್ ಇಂದ ಕಳ್ಸಿರ್ತಾನೆ. ಇದನ್ನ ನೋಡಿ ಇವಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ನಮ್ಗೆ 2474ನೇ ಇಸ್ವಿಲಿ ತೋರಿಸ್ತಾರೆ. ಮತ್ತೆ ಇವನ ಟೈಮ್ಗೆ ಹೋಗೋದಕ್ಕಾಗದೆ ಇದೇ ಜಾಗದಲ್ಲಿ ಸಿಗಾಕೋಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಒಂದು ಸಲ ಮಾತ್ರ ಪೋರ್ಟಲ್ ಅನ್ನ ಓಪನ್ ಮಾಡುವಂತ ಶಕ್ತಿ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಇದ್ದಿದ್ದು ಅಷ್ಟೇ. ಇವನು ಡ್ಯೂಕ್ ನ ಅಲ್ಲೇ ಮಣ್ಣು ಮಾಡಿ ಅವನ ಅಂತಿಮ ಸಂಸ್ಕಾರವನ್ನ ಮಾಡ್ತಾನೆ. ಅದೇ ಸಮಯಕ್ಕೆ ಈತನ್ಗೆ ಅಲ್ಲೊಂದು ಚಿಟ್ಟೆ ಕಾಣಿಸುತ್ತೆ. ಬಂದಾಗಿಂದನೂ ಒಂದು ಜೀವಿಯ ಸುಳಿವೆ ಇಲ್ದೇ ಇರುವಂತ ಈ ಭೂಮಿಲಿ ಚಿಟ್ಟೆ ಓಡಾಡ್ತಿರೋದನ್ನ ನೋಡಿ ಇವನಿಗೊಂದು ನಂಬಿಕೆ ಬರುತ್ತೆ. ಆದ್ರಿಂದ ಇವನು ಆ ಸಿಟಿ ಇದ್ದಂತ ಜಾಗಕ್ಕೆ ಬಂದು ನೋಡಿದ್ರೆ ಇವನ ಕಣ್ಣನ್ನ ಇವನಿಗೆ ನಂಬೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಆಗ್ಲೇ ಪಾಳು ಬಿದ್ದೋಗಿದ್ದಂತ ಸಿಟಿ ಈಗ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಸಿಟಿ ಆಗೋಗಿರುತ್ತೆ. ಅಂದ್ರೆ 2067ನೇ ಇಸ್ವಿಯ ಜನರು ಈತನ್ ಕಳ್ಸಿದಂತ ಗಿಡ ಮರಗಳನ್ನ ಇಟ್ಕೊಂಡು ಮತ್ತೆ ಭೂಮಿಲಿ ಆಕ್ಸಿಜನ್ ಹುಟ್ಟೋ ಹಾಗೆ ಮಾಡಿರ್ತಾರೆ. ನೋಡಿದ್ರಲ್ಲ, ಪ್ರಕೃತಿ ನಾಶ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪ್ರಕೃತಿ ನಮ್ಮ ಕೈಲಿರ್ಬೇಕಾದ್ರೇನೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಇವ್ರಿಗಾದಂತ ಗತಿನೇ ನಮಗೂ ಕೂಡ ಆಗುತ್ತೆ. ನಮ್ ಕೈಲಿ ಎಷ್ಟು